ಕ್ಷಮಿಸಿ, ನಾನು ಹೇಳೋದೆಲ್ಲ ತಮಾಷೆಗಾಗಿ. ಆ್ಯಕ್ಚುಲಿ ಇವತ್ತು ಒಂದು ವಿಷಯ ಹೇಳ್ತಾ ಇದ್ದೀನಿ, ಇದು ನನ್ನ ಟಾಪಿಕ್. ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಇಬ್ಬರು ಫ್ರೆಂಡ್ಸ್ ಇದ್ಬಿಟ್ಟು ಇಬ್ಬರು ದೇವಸ್ಥಾನಕ್ಕೆ ಹೋಗ್ತಾರೆ. ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಆ್ಯಕ್ಚುಲಿ ದೇವಸ್ಥಾನ ಕ್ಲೋಸ್ ಆಗಿರುತ್ತೆ. ಅಂದರೆ 2 ಅವರ್ಸ್ 1.5 2 ಅವರ್ಸ್ ಆಗುತ್ತೆ ದೇವಸ್ಥಾನ ಓಪನ್ ಆಗುತ್ತೆ ಅಂತ ಅಕ್ಕಪಕ್ಕದವ್ರು ಹೇಳ್ತಾರೆ. ಸೊ ಇಬ್ಬರು ಫ್ರೆಂಡ್ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಅದರಲ್ಲಿ ಒಬ್ಬ ಫ್ರೆಂಡ್ ಹೇಳ್ತಾನೆ, ಸೊ ಆಗ ಇನ್ನೂ 2 ಅವರ್ ಆಗುತ್ತೆ ದೇವಸ್ಥಾನ ಓಪನ್ ಆಗೋಕ್ಕೆ, ನನ್ನ ಗರ್ಲ್ ಫ್ರೆಂಡ್ ಮನೆ ಇಲ್ಲೇ ಇರೋದು, ಸೊ ಬಾ ಹೋಗಿ ಅವಳನ್ನ ಮೀಟ್ ಮಾಡ್ಕೊಂಬರೋಣ ಅಂತ ಒಬ್ಬ ಫ್ರೆಂಡ್ ಹೇಳ್ತಾನೆ. ಅದಕ್ಕೆ ಇನ್ನೊಬ್ಬ ಹೇಳ್ತಾನೆ, ದೇವಸ್ಥಾನಕ್ಕೆ ಬಂದಿರೋದು ಅವೆಲ್ಲ ಮಾಡಬಾರ್ದು, ಬರಲ್ಲ ನಾನು ಅಂತಾನೆ. ನೀನು ಬರಬೇಡ, ನಾನು ಹೋಗಿದ್ದು ಬರಲ್ಲ ಅಂತ ಕೇಳ್ತಾನೆ. ಆಯಿತು, ನಾನು ಬರಲ್ಲ, ನೀನು ಹೋಗಿದ್ದು ಬರ್ತೀನಿ, ಹೋಗಿದ್ದು ಬರೋಂಗಿದ್ರೆ ಬಾ ಅಂತ ಹೇಳ್ತಾನೆ. ಸೊ 2 ಅವರ್ಸ್ ಆಗುತ್ತೆ, 2.5 ಅವರ್ ಆಗುತ್ತೆ, ದೇವಸ್ಥಾನ ಓಪನ್ ಆಗುತ್ತೆ. ಸೊ ಅಲ್ಲಿ ಕೂತಿರೋ ಫ್ರೆಂಡ್ ಏನು ಅಂದರೆ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ದೇವ್ರ ಮುಂದೆ ನಿಂತ್ಕೊಂಡು, ಈ ನನ್ನ ಮಗ ಎಷ್ಟೊತ್ತಾದರೂ ಬಂದಿಲ್ವಲ್ಲ, ಅವ್ನ ಗರ್ಲ್ ಫ್ರೆಂಡ್ ಜೊತೆ ಮಜಾ ಮಾಡ್ತಿರ್ತಾನೆ, ಹಂಗೆ ಹಿಂಗೆ ಅಂತ ಇವನು ದೇವ್ರ ಮುಂದೆ ನಿಂತ್ಕೊಂಡು ಯೋಚನೆ ಮಾಡ್ತಾನೆ. ಅವನ ಗರ್ಲ್ ಫ್ರೆಂಡ್ ಜೊತೆ ಕೂತ್ಕೊಂಡು, ಅಯ್ಯೋ ಮನೆಗೂ ದೇವಸ್ಥಾನ ಓಪನ್ ಆಗಿಬಿಟ್ಟಿರುತ್ತೆ, ದೇವ್ರ ದರ್ಶನ ಮಾಡ್ತಾ ಇರ್ತಾನೆ ನನ್ನ ಫ್ರೆಂಡು, ಇವನು ನನಗೆ ಬಿಡ್ತಾ ಇಲ್ಲ, ನಾನು ಅಲ್ಲೇ ಇದ್ದಿದ್ರೆ ದೇವ್ರ ದರ್ಶನ ಮಾಡ್ಬೋದಾಯಿತು, ಸೊ ಅಂತ ಇವನು ಯೋಚನೆ ಮಾಡ್ತಾ ಇರ್ತಾನೆ. ಇವನು ಫಿಸಿಕಲಾಗಿ ಇಲ್ಲಿರ್ತಾನೆ, ಮನಸ್ಸು ದೇವಸ್ಥಾನದ ಮೇಲೆ ಇರುತ್ತೆ. ಅವನು ಫಿಸಿಕಲಾಗಿ ದೇವಸ್ಥಾನದಲ್ಲಿ ಇರ್ತಾನೆ, ಮನಸ್ಸು ಈ ಕಡೆ ಇರುತ್ತೆ. ಸೊ ನಿಮ್ಮ ಪ್ರಕಾರ ನೀವು ಇದರಲ್ಲಿ ಯಾರು ಸರಿ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ, ಓಕೆನಾ? ಬಾಯ್.